ಚೇತನರು ಬೆಳಗಾವಿಯ ಸುವರ್ಣಸೌಧದ ಗಾರ್ಡನ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಮಗೆ ಬರ್ತಕ್ಕಂತಹ ಗೌರವಧನ ಆಗಿರಬಹುದು, ಕನಿಷ್ಠ ವೇತನವನ್ನ ಜಾರಿಗೆ ತರಬೇಕು ಅಂತ ಒಂದು ಆಕ್ರೋಶದ ನುಡಿಗಳನ್ನ ಮಾತನಾಡಿದ್ದಾರೆ. ಜೊತೆಗೆ ಬರ್ತಕ್ಕಂತಹ ಒಂದು ಬಜೆಟ್ ಅಧಿವೇಶನದಲ್ಲಿ ಈ ಕುರಿತಾಗಿ ನೀವು ಮಾತಾಡಲೇಬೇಕು ಅಂತಕ್ಕಂತಹ ಹೋರಾಟದ ಹಾಗೂ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿನ ಪುನರ್ವಸತಿಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಅಂಗವಿಕಲರು ಏನಿದ್ದಾರೆ ಅವರು ಇವತ್ತು ವಿಕಲಚೇತನರು ಅವರು ಪ್ರತಿಭಟನೆ ಮಾಡ್ತಿದ್ದಾರೆ. ಇವತ್ತು ಸುವರ್ಣಗೌಡ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರು ಒಂದು ಕಾಯಮಾತಿಯನ್ನು ಮಾಡಿ ಇಲ್ಲವೇ ಕನಿಷ್ಠ ವೇತನವನ್ನಾದರೂ ನಮಗೆ ಜಾರಿ ಮಾಡಿ ನಮ್ಮನ್ನು ಯಾಕೆ ಈವರೆಗೂ ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸಿಲ್ಲ ಅಂತಕ್ಕಂಥದ್ದು ಅವರ ಒಂದು ಆಗ್ರಹ. ಸಾವಿರಾರು ಜನರು ಕೂಡ ಭಾಗ ಇರತಕ್ಕಂಥ ನೋಡ್ತಾ ಇದ್ದೀರಿ. ನಿರಂತರವಾಗಿ ಹಗಲು ರಾತ್ರಿ ಎಂದೇ ಇಲ್ಲೇ ಕೂತು ಸರ್ಕಾರದ ಗಮನ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇಡೀ ದಿನ ಮಳೆ ಬಂದ್ರು ಸರಿ, ಬಿಸಿಲಿದ್ರು ಸರಿ, ಇಲ್ಲಿಯೂ ಕೂಡ ಹೋಗದ ವಿಕಲಚೇತನರು ನಮ್ಮನ್ನ ಒಂದು ಕಾಯಮಾತಿಗೆ ಮಾಡಬೇಕು, ಇಲ್ಲ ಅಂತಂದ್ರೆ ಕನಿಷ್ಠ ವೇತನಕ್ಕಾದ್ರೂ ನಮ್ಮನ್ನ ಒಳಪಡಿಸಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನ ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲಾಖೆ ಸಚಿವರು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಈವರೆಗೂ ಕೂಡ ಅವರು ಇಲ್ಲಿಯೂ ಕೂಡ ಮನವಿಗೆ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಇಲ್ಲಿ ಇರತಕ್ಕಂತಹ ವಿಕಲಚೇತನರು ಮತ್ತು ಹೋರಾಟಗಾರರ ಒಂದು ಆಕ್ರೋಶ ಆಗಿರ್ತಕ್ಕಂಥ. ಜೊತೆಗೆ ಬಜೆಟ್ಗೆ ಅಂದ್ರೆ ಈ ಬಾರಿಯ ಏನು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇಟ್ಟು ಏನು ಪಾಸ್ ಮಾಡಬೇಕು ಅಂತಕ್ಕಂಥ ಒಂದಷ್ಟು ಡಿಮ್ಯಾಂಡ್ ಅನ್ನು ಇಟ್ಕೊಂಡಿದ್ರು. ಆದ್ರೆ ಈವರೆಗೂ ಕೂಡ ಸರ್ಕಾರ ಕೂಡ ಗಮನ ಹರಿಸಿಲ್ಲ. ಬರೋ ಗುರುವಾರ ಕೂಡ ಕ್ಯಾಬಿನೆಟ್ ಇದೆ, ಅಲ್ಲಿ ಯಾವ ನಿರ್ಧಾರ ಆಗುತ್ತೆ ಮತ್ತು ಹೋರಾಟಗಾರರ ಬಿಸಿ ಸರ್ಕಾರಕ್ಕೆ ತಟ್ಟುತ್ತಾ ಅನ್ನೋದು ನೋಡೋಣ. ನಮ್ಮ ಜೊತೆಗೆ ವಿಕಲಚೇತನ ಹೋರಾಟದ ಅಧ್ಯಕ್ಷರಾದ ಸಂಭಾಜಿ ಅವರಿದ್ದಾರೆ, ಅಂಬಾಜಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೋರಾಟ ಪ್ರಮುಖವಾಗಿ ಯಾವೆಲ್ಲ ವಿಚಾರನ ಇಟ್ಕೊಂಡು ಮಾಡ್ತಾ ಇದ್ದೀರಿ ಮತ್ತೆ ಸರ್ಕಾರದ ಗಮನ ಯಾವ ರೀತಿಯಾಗಿ ಸೆಳೆಯಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ದಿವಸ ಬೆಳಗಾವಿಯ ಸುವರ್ಣಸೌಧ ಮುಂದುಗಡೆ ಪ್ರತಿಭಟನೆ ಮಾಡುವ ಮೂಲಕ ಈ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮತ್ತು ನಗರಸಭೆಗಳಲ್ಲಿ ಯುಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ ಮತ್ತು ಎಂಆರ್ಡಬ್ಲ್ಯೂ ಕಾರ್ಯಕರ್ತರೆಂದು ಗೌರವಧನ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ವ್ಯಕ್ತಿಗಳು ಸುಮಾರು 6,500 ಜನ ಇದ್ದೀವಿ. ಈ 6,500 ಜನ 750 ರೂಪಾಯಿಲಿಂದ ಪ್ರಾರಂಭದ ಈ ಹುದ್ದೆ 17 ವರ್ಷದ ನಂತರ 10,000 ರೂಪಾಯಿ ಬಂದು ಮುಟ್ಟಿದೆ. ಇದು 10,000 ರೂಪಾಯಿ ನಮಗೆ ಕೊಡ್ತಕ್ಕಂಥ ವೇತನ ನಮಗೆ ಯಾವುದಕ್ಕೂ ಸಾಕಾಗಲ್ಲ. ನಮಗೆ ಕನಿಷ್ಠ ವೇತನ ಬೇಕು. ಈ ಗೌರವಧನ ಪದದಿಂದಾಗಿ ನಮಗೆ ಕಾರ್ಮಿಕರ ಕಾಯ್ದೆ ಅಡಿಯನ್ನು ಸಿಗಬೇಕಾದ ಸೌಲಭ್ಯಗಳು, ಕಾರ್ಮಿಕರ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯದಿಂದ ನಾವೆಲ್ಲ ವಂಚಿತರಾಗಿದ್ದೀವಿ. ನಮಗೆ ವಿಕಲಚೇತನ ಇದ್ದೀವಿ, ಕೈ ಇಲ್ಲ, ಕಣ್ಣು ಕಾಣಲ್ಲ, ಕಾಲು ನೂನವಾಗಿವೆ. ಇಂತೆಲ್ಲ ನ್ಯೂನತೆಗಳ ಜೊತೆ ಈ ಉದ್ಯೋಗ ಬಿಟ್ರೆ ನಮಗೆ ಬೇರೆ ಆಪ್ಷನ್ ಇಲ್ಲ. ಸಚಿವರು ಬಂದೇನಾದ್ರು ಭೇಟಿ ಆದ್ರೆ ಮನವಿಯೇನಾದ್ರು ಆಲಿಸುವಂತ ಕೆಲಸ ಆಯ್ತಾ? ಈಗ ಸುಮಾರು ಒಂದು 2.5 ವರ್ಷದ ಅವಧಿಯಲ್ಲಿ, ಸರ್ಕಾರದ ಅವಧಿಯಲ್ಲಿ ಒಂದು 20ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡುವ ಮೂಲಕ ಸಚಿವರು ಮತ್ತು ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ಜೊತೆ ಒಂದು 3 ರಿಂದ 4 ಸಚಿವರು ನಿಮ್ಮ ಕನಿಷ್ಠ ವೇತನ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟು ತಪ್ಪಿಸಿಕೊಂಡಿದ್ದಾರೆ. ಹೀಗಾಗಿ ನಾವು ಈ ಸರ್ಕಾರ ಈ ಅಧಿವೇಶನದ ಮೂಲಕ ನಾವು ಬಿಸಿ ಮುಟ್ಟಿಸುವ ಮೂಲಕ ಸರ್ಕಾರ ಗಮನ ಸೆಳೆದು ಮುಖ್ಯಮಂತ್ರಿ ಅವರು ಕೂಡ ಈಗಾಗಲೇ ನಮಗೆ 3-4 ಬಾರಿ ಮಾತು ಕೊಟ್ಟು ಮಾತನ್ನು ವಚನ ಭ್ರಷ್ಟ ಮಾಡಿದ್ದಾರೆ. ಈಗಾಗಲೇ ಗ್ಯಾರಂಟಿ ಕೊಟ್ಟಿದ್ದೇವೆ, ನೀವು 5 ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಅದೇ ಜೊತೆ ನಮ್ಗೆ 6ನೇ ಗ್ಯಾರಂಟಿ ಆಗಿ ನಮ್ಗೆ ಕನಿಷ್ಠ ವೇತನ ಮಾಡ್ರಿ ಅಂತೇಳಿ ನಾವು ಸುಮಾರು ಸಲ ವಿನಂತಿ ಮಾಡಿದೀವಿ. ಹೋದಾಗ ಹೂನೆ ಅಂತಾರೆ, ಇವತ್ತೇನು ಮಾಡಿಲ್ಲ. ಹೀಗಾಗಿ ಈಗ ಕಾರ್ಮಿಕರ ಇಲಾಖೆಗೆ ಕಳಿಸಿದೀವಿ, ಆರ್ಥಿಕ ಇಲಾಖೆ ಕಳಿಸಿದೀವಿ. ಆರ್ಥಿಕ ಇಲಾಖೆ ಸಿಎಂಆರ್ ಅಧೀನದಲ್ಲಿ ಬರ್ತದೆ. ಈಗ ಸಿಎಂಆರ್ ಅಧೀನದ ಆರ್ಥಿಕ ಇಲಾಖೆಯಿಂದ 3 ಬಾರಿ ನಮ್ಮ ಕನಿಷ್ಠ ವೇತನ ಫೈಲ್ ಹೋಗಿ ವಾಪಸ್ ಬಂದಿದೆ. ಈ ಸಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ನಿಮಗೆ ಕನಿಷ್ಠ ವೇತನ ಜಾರಿ ಮಾಡಿಕೊಡ್ತೇವೆ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದರು. ಇವತ್ತು ಕ್ಯಾಬಿನೆಟ್ ನಲ್ಲಿ ಆ ಫೈಲ್ ಪುಟಪ್ ಆಗಿಲ್ಲ. ಹೀಗಾಗಿ ನಾವು ನಮ್ಮ ಕಾರ್ಯಕರ್ತರ ಸಾವಿರಾರು ಜನ ಕಾರ್ಯಕರ್ತನ ಇವತ್ತು ಸುವರ್ಣಸೌಧ ಮುಂದೆ ಪ್ರತಿಭಟನೆ ಮಾಡುವ ಮೂಲಕ ಕ್ಯಾಬಿನೆಟ್ ನಲ್ಲಿ ಇಟ್ಟು ನಮಗೆ ಕನಿಷ್ಠ ವೇತನ ಜಾರಿ ಮಾಡಬೇಕಂತ ಒತ್ತಾಯನ ಪಡಿಸ್ತಾ ಇದ್ದೀವಿ. ನೋಡೋಣ ಸರ್ಕಾರ ಎಚ್ಚೆತ್ತುಕೊಂಡು ಇಲಾಖೆ ಸಚಿವರು ಅಥವಾ ಸರ್ಕಾರದ ಪ್ರತಿನಿಧಿಗಳು ಬಂದು ಇವರ ಒಂದು ಮನವಿಯನ್ನು ಆಲಿಸಿ ಇವರಿಗೆ ನ್ಯಾಯವನ್ನು ಒದಗಿಸಿಕೊಡ್ತಾರ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ವಿಶೇಷ ಚೇತನರು ಬೆಳಗಾವಿಯ ಸುವರ್ಣಸೌಧದ ಗಾರ್ಡನ್ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ. ನಮಗೆ ಬರ್ತಕ್ಕಂತಹ ಗೌರವಧನ ಆಗಿರಬಹುದು, ಕನಿಷ್ಠ ವೇತನವನ್ನ ಜಾರಿಗೆ ತರಬೇಕು ಅಂತ ಒಂದು ಆಕ್ರೋಶದ ನುಡಿಗಳನ್ನ ಮಾತನಾಡಿದ್ದಾರೆ. ಜೊತೆಗೆ ಬರ್ತಕ್ಕಂತಹ ಒಂದು ಬಜೆಟ್ ಅಧಿವೇಶನದಲ್ಲಿ ಈ ಕುರಿತಾಗಿ ನೀವು ಮಾತಾಡಲೇಬೇಕು ಅಂತಕ್ಕಂತಹ ಹೋರಾಟದ ಹಾಗೂ ಆಕ್ರೋಶದ ಮಾತುಗಳನ್ನಾಡಿದ್ದಾರೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ.
ನಗರ ಮತ್ತು ಗ್ರಾಮೀಣ ಭಾಗಗಳಲ್ಲಿನ ಪುನರ್ವಸತಿಯಲ್ಲಿ ಕೆಲಸ ಮಾಡ್ತಿದ್ದಕ್ಕಂಥ ಅಂಗವಿಕಲರು ಏನಿದ್ದಾರೆ ಅವರು ಇವತ್ತು ವಿಕಲಚೇತನರು ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇವತ್ತು ಸುವರ್ಣಗೌಡ್ನಲ್ಲಿ ಸುಮಾರು 500ಕ್ಕೂ ಹೆಚ್ಚು ಮಂದಿ ಸೇರಿ ಇವತ್ತು ಪ್ರತಿಭಟನೆ ಮಾಡ್ತಿದ್ದಾರೆ. ಅವರು ಒಂದು ಕಾಯಮಾತಿಯನ್ನು ಮಾಡಿ ಇಲ್ಲವೇ ಕನಿಷ್ಠ ವೇತನವನ್ನಾದರೂ ನಮಗೆ ಜಾರಿ ಮಾಡಿ ನಮ್ಮನ್ನು ಯಾಕೆ ಈವರೆಗೂ ಕೂಡ ಕನಿಷ್ಠ ವೇತನಕ್ಕೆ ಒಳಪಡಿಸಿಲ್ಲ ಅಂತಕ್ಕಂಥದ್ದು ಅವರ ಒಂದು ಆಗ್ರಹ. ಸಾವಿರಾರು ಜನರು ಕೂಡ ಭಾಗಿಯಾಗಿರ್ತಕ್ಕಂಥದ್ದು ನೋಡ್ತಾ ಇದ್ದೀರಿ. ನಿರಂತರವಾಗಿ ಹಗಲು ರಾತ್ರಿ ಎಂದೇ ಇಲ್ಲೇ ಕೂತು ಸರ್ಕಾರದ ಗಮನ ಸೆಳೆಯೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಇಡೀ ದಿನ ಮಳೆ ಬಂದ್ರು ಸರಿ, ಬಿಸಿಲಿದ್ರು ಸರಿ, ಇಲ್ಲಿಯೂ ಕೂಡ ಹೋಗದ ವಿಕಲಚೇತನರು ನಮ್ಮನ್ನ ಒಂದು ಕಾಯಮಾತಿಗೆ ಮಾಡಬೇಕು, ಇಲ್ಲ ಅಂತಂದ್ರೆ ಕನಿಷ್ಠ ವೇತನಕ್ಕಾದ್ರೂ ನಮ್ಮನ್ನ ಒಳಪಡಿಸಬೇಕು ಅಂತಕ್ಕಂಥ ಒಂದು ಡಿಮ್ಯಾಂಡ್ ಅನ್ನ ಇಟ್ಟುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇಲಾಖೆ ಸಚಿವರು ಕೂಡ ಮನವಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಈವರೆಗೂ ಕೂಡ ಅವರು ಇಲ್ಲಿಯೂ ಕೂಡ ಮನವಿಗೆ ಸ್ಪಂದಿಸಿಲ್ಲ ಅಂತಕ್ಕಂಥದ್ದು ಇಲ್ಲಿ ಇರತಕ್ಕಂತಹ ವಿಕಲಚೇತನರು ಮತ್ತು ಹೋರಾಟಗಾರರ ಒಂದು ಆಕ್ರೋಶ ಆಗಿರ್ತಕ್ಕಂಥ. ಜೊತೆಗೆ ಬಜೆಟ್ಗೆ ಅಂದ್ರೆ ಈ ಬಾರಿಯ ಏನು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಇಟ್ಟು ಏನು ಪಾಸ್ ಮಾಡಬೇಕು ಅಂತಕ್ಕಂಥ ಒಂದಷ್ಟು ಡಿಮ್ಯಾಂಡ್ ಅನ್ನು ಇಟ್ಕೊಂಡಿದ್ರು. ಆದ್ರೆ ಈವರೆಗೂ ಕೂಡ ಸರ್ಕಾರ ಕೂಡ ಗಮನ ಹರಿಸಿಲ್ಲ. ಬರೋ ಗುರುವಾರ ಕೂಡ ಕ್ಯಾಬಿನೆಟ್ ಇದೆ, ಅಲ್ಲಿ ಯಾವ ನಿರ್ಧಾರ ಆಗುತ್ತೆ ಮತ್ತು ಹೋರಾಟಗಾರರ ಬಿಸಿ ಸರ್ಕಾರಕ್ಕೆ ತಟ್ಟುತ್ತಾ ಅನ್ನೋದು ನೋಡೋಣ. ನಮ್ಮ ಜೊತೆಗೆ ವಿಕಲಚೇತನ ಹೋರಾಟದ ಅಧ್ಯಕ್ಷರಾದ ಸಂಭಾಜಿ ಅವರಿದ್ದಾರೆ, ಅಂಬಾಜಿ ಅವರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ನಿಮ್ಮ ಹೋರಾಟ ಪ್ರಮುಖವಾಗಿ ಯಾವೆಲ್ಲ ವಿಚಾರನ ಇಟ್ಕೊಂಡು ಮಾಡ್ತಾ ಇದ್ದೀರಿ ಮತ್ತೆ ಸರ್ಕಾರದ ಗಮನ ಯಾವ ರೀತಿಯಾಗಿ ಸೆಳೆಯಕ್ಕೆ ಇಷ್ಟಪಡ್ತೀರಿ? ಇವತ್ತಿನ ದಿವಸ ಬೆಳಗಾವಿಯ ಸುವರ್ಣಸೌಧ ಮುಂದುಗಡೆ ಪ್ರತಿಭಟನೆ ಮಾಡುವ ಮೂಲಕ ಈ ರಾಜ್ಯದಲ್ಲಿ ಗ್ರಾಮ ಪಂಚಾಯತಿ ಮತ್ತು ತಾಲೂಕ್ ಪಂಚಾಯತಿ ಮತ್ತು ನಗರಸಭೆಗಳಲ್ಲಿ ಯುಆರ್ಡಬ್ಲ್ಯೂ, ವಿಆರ್ಡಬ್ಲ್ಯೂ ಮತ್ತು ಎಂಆರ್ಡಬ್ಲ್ಯೂ ಕಾರ್ಯಕರ್ತರೆಂದು ಗೌರವಧನ ಆಧಾರದ ಮೇಲೆ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ವ್ಯಕ್ತಿಗಳು ಸುಮಾರು 6,500 ಜನ ಇದ್ದೀವಿ. ಈ 6,500 ಜನ 750 ರೂಪಾಯಿಲಿಂದ ಪ್ರಾರಂಭದ ಈ ಹುದ್ದೆ 17 ವರ್ಷದ ನಂತರ 10,000 ರೂಪಾಯಿ ಬಂದು ಮುಟ್ಟಿದೆ. ಇದು 10,000 ರೂಪಾಯಿ ನಮಗೆ ಕೊಡ್ತಕ್ಕಂಥ ವೇತನ ನಮಗೆ ಯಾವುದಕ್ಕೂ ಸಾಕಾಗಲ್ಲ. ನಮಗೆ ಕನಿಷ್ಠ ವೇತನ ಬೇಕು. ಈ ಗೌರವಧನ ಪದದಿಂದಾಗಿ ನಮಗೆ ಕಾರ್ಮಿಕರ ಕಾಯ್ದೆ ಅಡಿಯನ್ನು ಸಿಗಬೇಕಾದ ಸೌಲಭ್ಯಗಳು, ಕಾರ್ಮಿಕರ ಇಲಾಖೆಯಿಂದ ಸಿಗ್ತಕ್ಕಂಥ ಸೌಲಭ್ಯದಿಂದ ನಾವೆಲ್ಲ ವಂಚಿತರಾಗಿದ್ದೀವಿ. ನಮಗೆ ವಿಕಲಚೇತನ ಇದ್ದೀವಿ, ಕೈ ಇಲ್ಲ, ಕಣ್ಣು ಕಾಣಲ್ಲ, ಕಾಲು ನೂನವಾಗಿವೆ. ಇಂತೆಲ್ಲ ನ್ಯೂನತೆಗಳ ಜೊತೆ ಈ ಉದ್ಯೋಗ ಬಿಟ್ರೆ ನಮಗೆ ಬೇರೆ ಆಪ್ಷನ್ ಇಲ್ಲ. ಸಚಿವರು ಬಂದೇನಾದ್ರು ಭೇಟಿ ಆದ್ರೆ ತಮ್ಮ ಮನವಿಯೇನಾದ್ರು ಆಲಿಸುವಂತ ಕೆಲಸ ಆಯ್ತಾ? ಈಗ ಸುಮಾರು ಒಂದು 2.5 ವರ್ಷದ ಅವಧಿಯಲ್ಲಿ, ಸರ್ಕಾರದ ಅವಧಿಯಲ್ಲಿ ಒಂದು 20ಕ್ಕೂ ಹೆಚ್ಚು ಕಾರ್ಯಕ್ರಮ ಮಾಡುವ ಮೂಲಕ ಸಚಿವರು ಮತ್ತು ಮುಖ್ಯಮಂತ್ರಿ ಆದಿಯಾಗಿ ಎಲ್ಲರ ಜೊತೆ ಒಂದು 3 ರಿಂದ 4 ಸಚಿವರು ನಿಮ್ಮ ಕನಿಷ್ಠ ವೇತನ ಮಾಡಿಕೊಡ್ತೀನಿ ಅಂತ ಮಾತು ಕೊಟ್ಟು ತಪ್ಪಿಸಿಕೊಂಡಿದ್ದಾರೆ. ಹೀಗಾಗಿ ನಾವು ಈ ಸರ್ಕಾರ ಈ ಅಧಿವೇಶನದ ಮೂಲಕ ನಾವು ಬಿಸಿ ಮುಟ್ಟಿಸುವ ಮೂಲಕ ಸರ್ಕಾರ ಗಮನ ಸೆಳೆದು ಮುಖ್ಯಮಂತ್ರಿ ಅವರು ಕೂಡ ಈಗಾಗಲೇ ನಮಗೆ 3-4 ಬಾರಿ ಮಾತು ಕೊಟ್ಟು ವಚನ ಭ್ರಷ್ಟ ಮಾಡಿದ್ದಾರೆ. ಈಗಾಗಲೇ ಗ್ಯಾರಂಟಿ ಕೊಟ್ಟಿದ್ದೇವೆ, ನೀವು 5 ಗ್ಯಾರಂಟಿ ಕೊಟ್ಟಿದ್ದೀರಲ್ಲ, ಅದೇ ಜೊತೆ ನಮ್ಗೆ 6ನೇ ಗ್ಯಾರಂಟಿ ಆಗಿ ನಮ್ಗೆ ಕನಿಷ್ಠ ವೇತನ ಮಾಡ್ರಿ ಅಂತೇಳಿ ನಾವು ಸುಮಾರು ಸಲ ವಿನಂತಿ ಮಾಡಿದೀವಿ. ಹೋದಾಗ ಹೂನೆ ಅಂತಾರೆ, ಇವತ್ತೇನು ಮಾಡಿಲ್ಲ. ಹೀಗಾಗಿ ಈಗ ಕಾರ್ಮಿಕರ ಇಲಾಖೆಗೆ ಕಳಿಸಿದೀವಿ, ಆರ್ಥಿಕ ಇಲಾಖೆ ಕಳಿಸಿದೀವಿ. ಆರ್ಥಿಕ ಇಲಾಖೆ ಸಿಎಂ ಅವರ ಅಧೀನದಲ್ಲಿ ಬರ್ತದೆ. ಈಗ ಸಿಎಂ ಅವರ ಅಧೀನ ಆರ್ಥಿಕ ಇಲಾಖೆಯಿಂದ 3 ಬಾರಿ ನಮ್ಮ ಕನಿಷ್ಠ ವೇತನ ಫೈಲ್ ಹೋಗಿ ವಾಪಸ್ ಬಂದಿದೆ. ಈ ಸಲ ಕ್ಯಾಬಿನೆಟ್ ನಲ್ಲಿ ಇಟ್ಟು ನಿಮಗೆ ಕನಿಷ್ಠ ವೇತನ ಜಾರಿ ಮಾಡಿಕೊಡ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದರು. ಇವತ್ತು ಕ್ಯಾಬಿನೆಟ್ ನಲ್ಲಿ ಆ ಫೈಲ್ ಪುಟಪ್ ಆಗಿಲ್ಲ. ಹೀಗಾಗಿ ನಾವು ನಮ್ಮ ಕಾರ್ಯಕರ್ತರ ಸಾವಿರಾರು